ಸ್ನೇಹಿತರೆ ನಮಸ್ಕಾರ. ಬಿಗ್ ಬಾಸ್ ಮನೆಯಲ್ಲಿ ಈಗಾಗಲೇ ಈ ವಾರ ವಿಶೇಷವಾದಂಥ ಟಾಸ್ಕನ್ನು ಕೊಟ್ಟಿದ್ದಾರೆ. ಕಾರಣ ಏನು ಅಂತ ಹೇಳಿದ್ರೆ, ಮುಂದಿನ ವಾರ ಫಿನಾಲೆ ನಡೆಯುತ್ತೆ. ಮುಂದಿನ ವಾರ 6 ಜನ ಸ್ಪರ್ಧಿಗಳಿದ್ದರೆ ಸಾಕು ಬಿಗ್ ಬಾಸ್ಗೆ. ಈ ವಾರ ಇಬ್ಬರು ಹೊರಗಡೆ ಹೋಗಬೇಕು. ಅದಕ್ಕೋಸ್ಕರ ವಿಶೇಷವಾದಂಥ ಟಾಸ್ಕ್ಗಳನ್ನು ಡಿಸೈನ್ ಮಾಡ್ತಿರುವಂತಹ ಬಿಗ್ ಬಾಸ್ ಈ ಬಾರಿ ಟಿಕೆಟ್ ಟು ಟಾಪ್ 6 ಅನ್ನುವಂತಹ ಒಂದು ವಿಶೇಷವಾದಂಥ ಟಾಸ್ಕನ್ನು ಕೊಟ್ಟಿದ್ದಾರೆ. ಅಂದರೆ ಇಲ್ಲಿ 6 ಜನ ಸ್ಪರ್ಧಿಗಳಿಗೆ ನೇರವಾಗಿ ಈ ಫಿನಾಲೆ ವಾರಕ್ಕೆ ಹೋಗುವಂಥ ಅವಕಾಶ. ಇಬ್ಬರಿಗೆ ಅವಕಾಶ ಸಿಗೋದಿಲ್ಲ, ನಂತರ ಅವರು ಹೊರಗಡೆ ಹೋಗ್ತಾರೆ. ಆ ಇಬ್ಬರು ಯಾರು ಅನ್ನೋದು ಒಂದು ಕಡೆ ಆದರೆ, ಈಗಾಗಲೇ ಟಿಕೆಟನ್ನು ಪಡೆದಿರೋದು ಯಾರ್ಯಾರು ಅನ್ನೋದು ಮತ್ತೊಂದು ಕುತೂಹಲ. ಈ ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನು ನಿಮಗೆ ಕೊಡ್ತೀನಿ. ಇಲ್ಲಿವರೆಗೆ ಯಾರ್ಯಾರು ಈ ಟಾಪ್ ಟು 6 ಟಿಕೆಟನ್ನು ಪಡೆದಿದ್ದಾರೆ ಅಂತೇಳಿ. ಈ ಟಾಪ್ ಟು 6 ಟಿಕೆಟನ್ನು ಪಡೆದಂತಹ ಸ್ಪರ್ಧಿಗಳ ಹೆಸರನ್ನು ನೋಡಿದ್ರೆ ಬಹುಶಃ ನಿಮಗೆ ಅಚ್ಚರಿ ಆಗ್ಬೋದು. ಆ ಹೆಸರುಗಳನ್ನು ಹೇಳ್ತಾ ಹೋದರೆ ನಿಮಗೆ ಇನ್ನೂ ಕೂಡ ಅಚ್ಚರಿ ಅಂತಲೂ ಕೂಡ ಅನಿಸ್ಬೋದು. ಯಾಕಂತ ಹೇಳಿದ್ರೆ ಇವರಿಷ್ಟು ಜನ ಹೋಗಾಯ್ತಾ ಅಂತಲೂ ಕೂಡ ನಿಮಗೆ ಅನಿಸ್ಬೋದು. ಈಗಾಗಲೇ 3 ಟಾಸ್ಕ್ಗಳು ಮುಗ್ದಿದ್ದಾವೆ. 3 ಟಾಸ್ಕ್ನಲ್ಲೂ ಕೂಡ ಗೆದ್ದಿರುವಂಥದ್ದು ಅಶ್ವಿನಿ ಮತ್ತು ಧ್ರುವಂತು ಮತ್ತು ಕಾವ್ಯ ಟೀಮ್ ಆಲ್ಮೋಸ್ಟ್ ಆಲ್. ಹಾಗಾದರೆ ಯಾರ್ಯಾರಿಗೆ ಟಿಕೆಟ್ ಸಿಕ್ತು ಹೇಳ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ನೋಡಿ, ಬಿಗ್ ಬಾಸ್ ಅಂದರೆ ಟ್ವಿಸ್ಟ್ಗಳ ಮೇಲೆ ಟ್ವಿಸ್ಟನ್ನು ಕೊಡುವಂತಹ ಒಂದು ರಿಯಾಲಿಟಿ ಶೋ. ಅದರಲ್ಲೂ ಕೂಡ ಈ ಬಾರಿ ಹೆಚ್ಚು ಟ್ವಿಸ್ಟ್ಗಳನ್ನು ಕೊಡ್ತಾ ಇದ್ದಾರೆ. ಇಲ್ಲಿ ಬಿಗ್ ಬಾಸ್ನ ಸ್ಪರ್ಧಿಗಳು ಒಂದು ಲೆಕ್ಕಾಚಾರವನ್ನು ಹಾಕಿಕೊಂಡ್ರೆ, ಬಿಗ್ ಬಾಸ್ ಮತ್ತೊಂದು ಲೆಕ್ಕಾಚಾರವನ್ನು ಹಾಕ್ಕೊಂಡು ಅಲ್ಲೊಂದು ಟ್ವಿಸ್ಟನ್ನು ಕೊಡ್ತಾ ಇದ್ದಾರೆ. ಅದೇ ರೀತಿ ಈಗಾಗಲೇ ಸಾಕಷ್ಟು ಟ್ವಿಸ್ಟ್ಗಳನ್ನು ಕೊಟ್ಟಿರುವಂಥ ಬಿಗ್ ಬಾಸು ಮತ್ತೊಂದು ಟ್ವಿಸ್ಟನ್ನು ಕೂಡ ಕೊಡೋದಕ್ಕೆ ಮುಂದಾಗಿದ್ದಾರೆ. ಆ ಮತ್ತೊಂದು ಟ್ವಿಸ್ಟ್ ಏನಂತ ಹೇಳಿದ್ರೆ, ಈ ಟಿಕೆಟು ಫೈನಲ್ ಅಥವಾ ಫಿನಾಲೆ ವಾರಕ್ಕೆ 6 ಜನರನ್ನು ಆಯ್ಕೆ ಮಾಡುವಂತಹ ಒಂದು ಅವಕಾಶ. ಇದನ್ನು ಮಂಗಳವಾರ ಕೊಟ್ಟಿದ್ದಾರೆ. ಮಂಗಳವಾರ ಕೊಟ್ಟರು ಈಗಾಗಲೇ 3 ಟಾಸ್ಕ್ಗಳು ಮುಗ್ದಿದ್ದಾವೆ. 3 ಈ ಟಿಕೆಟನ್ನು ಪಡೆದುಕೊಂಡಿದ್ದಾರೆ ಅನ್ನೋದು ಬಹುಶಃ ನಿಮಗೆ ಗೊತ್ತಿಲ್ಲ. ಆದರೆ ಈ 3 ಯಾರು ಅನ್ನೋದು ಈಗ ಇರುವಂಥದ್ದು ಇಂಟ್ರೆಸ್ಟಿಂಗ್ ಮ್ಯಾಟ್ರ್. ಮೊದಲಿಗೆ ಈಗ ಧ್ರುವಂತಿಗೆ ಒಂದು ಎದುರಾಳಿಯಾಗಿ ಯಾರನ್ನು ಆಯ್ದುಕೊಳ್ಬೇಕು ಅನ್ನೋಂಥ ಅವಕಾಶವನ್ನು ಕೊಡ್ತಾರೆ. ಅದು ಕೂಡ ಒಂದು ಟ್ವಿಸ್ಟ್ನ ಮೂಲಕ. ಏನು, ಆರಂಭದಲ್ಲಿ ಕ್ಯಾಪ್ಟನ್ ಧನುಷನ್ನು ಕರೆದು ಕೇಳ್ತಾರೆ, ಈ ರೀತಿ ಒಂದು ಟಿಕೆಟನ್ನು ಕೊಡ್ತೀವಿ, 6 ಜನರಿಗೆ ಟಿಕೆಟನ್ನು ಕೊಡ್ತೀವಿ, ಫಿನಾಲೆಗೆ ವಾರಕ್ಕೆ ಹೋಗೋದಕ್ಕೆ ಟಿಕೆಟನ್ನು ಕೊಡುವಂಥದ್ದು. ಈ ಸಂದರ್ಭದಲ್ಲಿ ಆ 6 ಜನರಲ್ಲಿ ಅಥವಾ ಆ ಟಾಸ್ಕನ್ನು ಆಡೋದಕ್ಕೆ ಅರ್ಹತೆ ಇಲ್ಲದಂತಹ ಅಥವಾ ಆ ಪಾಸನ್ನು ಪಡೆಯೋದಕ್ಕೆ ಅರ್ಹತೆ ಇರದಂತಹ ಒಬ್ಬ ಸದಸ್ಯನನ್ನು ಸೂಚಿಸಿ ಅಂತೇಳಿ ಹೇಳ್ತಾರೆ. ಆ ಸಂದರ್ಭದಲ್ಲಿ ಧನುಷ್ ಏನು ಮಾಡ್ತಾರೆ, ಈ ಧ್ರುವಂತ್ ಅವರ ಹೆಸರನ್ನು ತೆಗೆದುಕೊಳ್ತಾರೆ. ಬಟ್ ಧ್ರುವಂತ್ ಅವರಿಗೆ ಒಂದು ಕಡೆ ಹೊಟ್ಟೆ ಉರಿಯುತ್ತೆ, ಅಯ್ಯೋ ಹೀಗಾಯ್ತಲ್ಲ ಅಂತೇಳಿ. ಈ ರೀತಿ ಹೊಟ್ಟೆ ಉರಿ ಪಡ್ತಿರುವಂಥ ಸಂದರ್ಭದಲ್ಲಿ ಬಿಗ್ ಬಾಸ್ ಒಂದು ಟ್ವಿಸ್ಟನ್ನು ಕೊಡ್ತಾರೆ. ಪರಿಣಾಮ ಈ ಧ್ರುವಂತ್ಗೆ ಒಂದು ಟಾಸ್ಕನ್ನು ಆಡುವಂಥ ಅವಕಾಶವನ್ನು ಕೊಡ್ತಾರೆ. ಆ ಟಾಸ್ಕ್ನಲ್ಲಿ ಗೆದ್ದರೆ ನೀನು ಈ ಟಿಕೆಟನ್ನು ಪಡಿತೀಯಾ ಅಂತೇಳಿ ಹೇಳ್ತಾರೆ. ಆಗಲೇ ನೋಡಿ ಅಲ್ಲಿ ಒಂದು ಗಮ್ಮತ್ತಾಗುವಂಥದ್ದು, ಗಿಲ್ಲಿಯನ್ನು ಆಯ್ಕೆ ಮಾಡಿಕೊಳ್ಳುವಂಥ ಧ್ರುವಂತು ಈ ಟಾಸ್ಕ್ನಲ್ಲಿ ಗೆಲ್ತಾರೆ. ಗೆದ್ದ ಬಳಿಕ ಟಿಕೆಟ್ ಟು ಟಾಪ್ 6 ಅಲ್ಲಿ ಮೊದಲ ಸ್ಪರ್ಧಿಯಾಗಿ ಒಳಗೆ ಬರ್ತಾರೆ. ಮೊದಲ ಸ್ಪರ್ಧಿಯಾಗಿ ಬರುವಂಥದ್ದೇ ಧ್ರುವಂತು. ಇನ್ನು 2ನೇ ಸ್ಪರ್ಧಿ ಯಾರು ಅಂತೇಳಿ ಕೇಳಿದರೆ 2ನೇ ಟಾಸ್ಕನ್ನು ಕೊಡ್ತಾರೆ. 2ನೇ ಟಾಸ್ಕ್ನಲ್ಲೂ ಕೂಡ ಅಚ್ಚರಿಯಾಗಿ ಆಟವನ್ನು ಆಡಿ ಗೆಲ್ಲುವಂಥದ್ದು ಯಾರು ಅಂತೇಳಿ ಕೇಳಿದರೆ ಅಲ್ಲಿ ಅಶ್ವಿನಿ. ಹೌದು, ಇಲ್ಲಿ ಅಶ್ವಿನಿ ಮತ್ತು ಧ್ರುವಂತು ಹಾಗೆಯೇ ಕಾವ್ಯ 3 ಜನ ಒಂದು ಟೀಮನ್ನು ಮಾಡ್ಕೊಳ್ತಾರೆ. ಟೀಮನ್ನು ಮಾಡ್ಕೊಳ್ಳಿ ಅಂತೇಳಿ ಬಿಗ್ ಬಾಸ್ ಹೇಳಿರ್ತಾರೆ. ಬಟ್ ಕಾವ್ಯಳನ್ನು ಈ ರಘು ಟೀಮ್ನವರು ಸೇರಿಸಿಕೊಳ್ಳೋದಕ್ಕೆ ಇಂಟ್ರೆಸ್ಟನ್ನು ತೋರಿಸಿಕೊಳ್ಳದಂಥ ಕಾರಣಕ್ಕೋಸ್ಕರ ಅನಿವಾರ್ಯವಾಗಿ, ಖುಷಿಯಿಂದ ಬರೋದಲ್ಲ, ಅನಿವಾರ್ಯವಾಗಿ ಕಾವ್ಯ ಈ ಟೀಮ್ಗೆ ಬಂದು ಸೇರಿಕೊಳ್ತಾರೆ. ಅಶ್ವಿನಿ ಮತ್ತು ಧ್ರುವಂತು ಟೀಮ್ಗೆ ಬಂದು ಸೇರಿಕೊಳ್ತಾರೆ ಗೇಮಿಗೋಸ್ಕರ. ಅದು ಫಾರ್ಚುನೇಟ್ಲಿ ಕಾವ್ಯ ಬಂದಿದ್ದಕ್ಕೋ ಅಥವಾ ಇವರ ಆಟಕ್ಕೋ ಏನೋ ಗೊತ್ತಿಲ್ಲ, ಗೆಲ್ಲುತ್ತೆ, ಟೀಮ್ ಗೆಲ್ಲುತ್ತೆ. ಪರಿಣಾಮ ಇಲ್ಲೂ ಕೂಡ ಒಬ್ಬ ಸ್ಪರ್ಧಿ ನೇರವಾಗಿ ಟಿಕೆಟನ್ನು ಪಡೀತಾರೆ. ಅಲ್ಲಿಗೆ ಅಶ್ವಿನಿ ಬಿಗ್ ಬಾಸ್ ಮನೆಯ ಟಾಪ್ 6ನ ಒಬ್ಬ ಕಂಟೆಂಡರ್ ಆಗಿ ಬದಲಾಗ್ತಾರೆ. ಇದಾದ ಬಳಿಕ ಮತ್ತೊಂದು ಟಾಸ್ಕನ್ನು ಆಡೋದಕ್ಕೆ ಅವಕಾಶವನ್ನು ಕೊಡ್ತಾರೆ ಬಿಗ್ ಬಾಸ್. ಇಲ್ಲೂ ಕೂಡ ಮತ್ತೆ ಟ್ವಿಸ್ಟನ್ನು ಕೊಡ್ತಾರೆ. ಏನು, ಈ ಬಕೆಟನ್ನು ಹಿಡಿಬೇಕು. ಈ ಬಕೆಟ್ಗೆ ಹೆಚ್ಚು ಮಣ್ಣಿನ ಹೆಂಟೆಯನ್ನು ಯಾರು ಹಾಕ್ತಾರೆ ಅಂದರೆ ಯಾವ ರೀತಿ ಅಂತ ಹೇಳಿದ್ರೆ, ಒಂದು ಕೆಸರನ್ನು ಮಾಡಿರ್ತಾರೆ. ಆ ಕೆಸರಿಗೆ ಹೋಗಿ ಬಿದ್ದು ಮೈಯಲ್ಲಿ ಕೆಸರನ್ನು ಅಂಟಿಸ್ಕೊಂಡು ಬಂದು ಅದನ್ನು ಒಂದು ಡಬ್ಬದಲ್ಲಿ ಶೇಖರಿಸಿ ಆ ಡಬ್ಬದಲ್ಲಿದ್ದಂತಹ ಮಣ್ಣಿಗೆ ಈ ಕೆಸರನ್ನು ಹಾಕಿ ಒಂದು ಉಂಡೆಯನ್ನು ಮಾಡಬೇಕು. ದೊಡ್ಡ ದೊಡ್ಡ ಉಂಡೆಯನ್ನು ಮಾಡಿಕೊಂಡು ಆ ಉಂಡೆಯನ್ನು ಬಕೆಟ್ಗೆ ಎಸಿಬೇಕು. ಆ ಬಕೆಟ್ಗೆ ಉಂಡೆಯನ್ನು ಎಸೆಯುವಂಥ ಸಂದರ್ಭದಲ್ಲಿ ಬಕೆಟ್ ಹಿಡಿದಂಥ ಸ್ಪರ್ಧಿಗಳು ತೂಕ ಹೆಚ್ಚಾಗಿ ಬಕೆಟನ್ನು ಕೆಳಗೆ ಬಿಟ್ಟರೆ ಆ ಸ್ಪರ್ಧಿ ಔಟು. ಹೀಗೇ ಇಲ್ಲಿ ಒಬ್ಬೊಬ್ಬರೇ ಔಟ್ ಆಗ್ತಾ ಹೋಗ್ತಾರೆ. ಕೊನೆಗೆ ಉಳಿಯುವಂಥದ್ದು ಇಲ್ಲಿ ಕಾವ್ಯನೂ ಕೂಡ ಬಿಗ್ ಬಾಸ್ನ ವಿನ್ನರ್ ಆಗ್ತಾರೆ. ಅಂದರೆ ಈ ಟಾಸ್ಕ್ನ ವಿನ್ನರ್ ಆಗ್ತಾರೆ. ವಿನ್ನರ್ ಆಗಿ ಇಲ್ಲಿಗೆ ಟಾಪ್ 6ನ ಒಬ್ಬ ಕಂಟೆಂಡರ್ ಆಗಿ ಆಯ್ಕೆ ಆಗ್ತಾರೆ. ಅಲ್ಲಿಗೆ ಕಾವ್ಯ, ಅಶ್ವಿನಿ, ಧ್ರುವಂತ್ 3 ಜನರು ಕೂಡ ಈ ಟಾಸ್ಕ್ನ ವಿನ್ನರ್ ಆಗ್ತಾರೆ. ಟಾಪ್ ಟು 6ನ ವಿನ್ನರ್ ಆಗ್ತಾರೆ.
ಅಚ್ಚರಿ ಅನ್ನೋ ರೀತಿಯಲ್ಲಿ ಇವರಿಬ್ಬರು ಕೂಡ ಮುಂದಿನ ವಾರಕ್ಕೆ ಪ್ರವೇಶವನ್ನು ಪಡೆಯುವಂಥ ಅವಕಾಶವನ್ನು ಸದ್ಯಕ್ಕೆ ಪಡೆದಿದ್ದಾರೆ. ಯಾಕೆ ಸದ್ಯಕ್ಕೆ ಅನ್ನುವಂಥ ಪದವನ್ನು ಬಳಸ್ತೆ ಅಂತ ಹೇಳಿದ್ರೆ, ಮುಂದೆ ಬಿಗ್ ಬಾಸ್ ಏನು ಟ್ವಿಸ್ಟ್ ಕೊಡ್ತಾರೋ ಗೊತ್ತಿಲ್ಲ. ಇಲ್ಲಿ ಆಯ್ಕೆ ಆಗುವಂಥ 6 ಜನರನ್ನು ಕೂಡ ಕಳಿಸ್ತಾರೋ, ಆ 6 ಜನರಲ್ಲಿ ಮತ್ತೆ ಫಿಲ್ಟರ್ ಮಾಡಬೇಕು ಅನ್ನೋಂಥ ಕಾರಣಕ್ಕೋಸ್ಕರ ಇನ್ನೊಂದು ಏನಾದರೂ ಟ್ವಿಸ್ಟನ್ನು ಸೇರಿಸ್ತಾರೋ ಸದ್ಯಕ್ಕಂತೂ ಗೊತ್ತಿಲ್ಲ. ಬಟ್ ಟ್ವಿಸ್ಟ್ ಅಂತೂ ಕೊಡಬಹುದು ಅನ್ನುವಂತಹ ನಿರೀಕ್ಷೆ ಮಾತ್ರ ಇರೋದಂತೂ ಸತ್ಯ. ಒಟ್ಟಾರೆ ನಿಮಗೇನು ಅನಿಸುತ್ತೆ ಸ್ನೇಹಿತರೆ? ಬಿಗ್ ಬಾಸ್ನ ಈ ಟಾಸ್ಕ್ನ ಪ್ರಕಾರ ಇಲ್ಲಿವರೆಗೆ ಕಾವ್ಯ, ಅಶ್ವಿನಿ ಮತ್ತು ಧ್ರುವ್ ಅಂತೂ 3 ಜನರು ಕೂಡ ಟಾಪ್ 6ನ ಟಿಕೆಟನ್ನು ಪಡೆಯುವಂಥ ಅರ್ಹತೆಯನ್ನು ಪಡೆದುಕೊಂಡಿದ್ದಾರೆ, ಗೆದ್ದಿದ್ದಾರೆ. ಇವರು ಮೂವರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಜೊತೆಗೆ ಇದು ಯಾವ ರೀತಿ ಟ್ವಿಸ್ಟನ್ನು ಮುಂದೆ ಪಡಿಬಹುದು ಅಂತೇಳಿ ನಿಮ್ಗೆ ಅನಿಸುತ್ತೆ? ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಶೋ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.